ನಮಸ್ಕಾರ ನನ್ನೆಲ್ಲ ವೀಕ್ಷಕ ಬಾಂಧವರೇ. ಇಂದಿನ ಈ ವಿಡಿಯೋದಲ್ಲಿ ನೀವು ಒಂದು ದಿನದ ಪ್ರವಾಸ ಕೈಗೊಳ್ಳುವ ಆಸೆ ಏನಾದರೂ ಇದ್ರೆ ಬೆಂಗಳೂರಿನ ಸಮೀಪದಲ್ಲಿ ನೀವು ಈ ರೀತಿ ಪ್ಲಾನ್ ಅನ್ನ ಮಾಡಬಹುದು. ಮೊದಲಿಗೆ ಕೈವಾರ, ನಂತರ ಕೈಲಾಸಗಿರಿ, ಈಶಾ ಟೆಂಪಲ್ ಅಥವಾ ಈಶಾ ಫೌಂಡೇಶನ್, ನಂದಿ ಹಿಲ್ಸ್, ಈ ರೀತಿ ನೀವು 4 ಮೇಜರ್ ಪ್ಲೇಸಸ್ನ ನೀವು ಕವರ್ ಮಾಡಬಹುದಾಗಿದೆ. ಮೊದಲಿಗೆ ನೋಡೋದಾದ್ರೆ ಕೈವಾರ ತಾತಯ್ಯನವರ ಮಠ. ಇಲ್ಲಿ ನೀವು ಪ್ರಶಾಂತವಾದ ವಾತಾವರಣವನ್ನು ಅನುಭವಿಸಬಹುದು. ಮತ್ತೆ ಕೈವಾರ ತಾತಯ್ಯನವರ ಅನುಗ್ರಹಕ್ಕೂ ನೀವು ಪಾತ್ರರಾಗಬಹುದು. ಆ ನಂತರ ನೀವು ಕೈವಾರ ತಾತಯ್ಯನವರು ತಪಸ್ಸು ಮಾಡಿದಂತಹ ಜಾಗವಾದಂತಹ ಈ ಪ್ರದೇಶ ಏನ್ ನೋಡ್ತಾ ಇದ್ದೀರಾ, ಇದುವೇ ಕೈವಾರ ತಾತಯ್ಯನವರು ತಪಸ್ಸು ಮಾಡಿದಂತಹ ಪ್ರದೇಶ. ಇಲ್ಲಿ ನರಸಿಂಹಸ್ವಾಮಿಯ ದರ್ಶನ ಕೂಡ ನೀವು ಮಾಡಬಹುದು. ಈ ಪ್ರದೇಶವನ್ನ ಕೈಲಾಸಗಿರಿ ಗುಹಾಂತರ ದೇವಾಲಯಗಳು ಅಂತ ಕರೀತಾರೆ. ಇಲ್ಲಿ ಬಂಡೆಯೊಳಗಡೆ ದೇವಸ್ಥಾನವನ್ನ ನಿರ್ಮಾಣ ಮಾಡಿದ್ದಾರೆ. ಬಂಡೆಯನ್ನ ಕೊರೆದು ದೇವಸ್ಥಾನವನ್ನ ನಿರ್ಮಾಣ ಮಾಡಿದ್ದಾರೆ. ಇಲ್ಲಿ ಶಿವನೇ ಮುಖ್ಯ ದೇವರಾಗಿದ್ದಾರೆ. ಗಣೇಶ, ಶಿವ ಮತ್ತು ಪಾರ್ವತಿ ದೇವಿಯ ದರ್ಶನವನ್ನ ನೀವು ಇಲ್ಲಿ ಪಡಿಬಹುದು. ಇದು ಒಂದು ಅದ್ಭುತವಾದ ದೇವಾಲಯವಾಗಿದ್ದು ನಿಮಗೆ ಮನಸ್ಸಿನಲ್ಲಿ ಒಂದು ಪ್ರಶಾಂತತೆ ತುಂಬುವಂತಹ ಪ್ರದೇಶ ಇದಾಗಿದೆ. ವೀಕ್ಷಕರೇ, ಇದು ಚಿಕ್ಕಬಳ್ಳಾಪುರದಲ್ಲಿರುವಂತಹ ಈಶಾ ಫೌಂಡೇಶನ್ ಆಗಿದೆ. ಇದು ಬೆಟ್ಟಗಳ ಮಧ್ಯದಲ್ಲಿ ಪ್ರಶಾಂತವಾಗಿ ನಿಂತಿರುವಂತಹ ಶಿವನ ದೇಹವನ್ನ ನೀವು ನೋಡಬಹುದು. ಇಲ್ಲೂ ಕೂಡ ನೀವು ಒಂದು ಒಳ್ಳೆಯ ವೈಬ್ರೇಷನ್ ಅಥವಾ ಪಾಸಿಟಿವ್ ವೈಬ್ರೇಷನ್ ನೀವು ಫೀಲ್ ಮಾಡಬಹುದು. ಈ ನಂತರ ನೀವು ನಂದಿ ದೇವಸ್ಥಾನಗಳಾದಂತಹ ಅಥವಾ ನಂದಿ ದೇವಾಲಯವಾದಂತಹ ಯೋಗ ಮತ್ತು ಭೋಗ ಶಿವಲಿಂಗಗಳನ್ನ ದರ್ಶನ ಪಡೆದು ಆ ನಂತರ ನೀವು ನಂದಿ ವಿಗ್ರಹವನ್ನು ಮತ್ತು ಅದರ ಪಕ್ಕದಲ್ಲೇ ಇರುವಂತಹ ಕೋಳಿಯ ಅಥವಾ ಹುಂಜನ ವಿಗ್ರಹವನ್ನು ಕೂಡ ದರ್ಶನ ಪಡಿಬಹುದು. ಈ ರೀತಿಯಾಗಿ ನಿಮ್ಮ ದಿನದ ಒಟ್ಟು ಪ್ರವಾಸವನ್ನು ಮುಗಿಸಿ ಬೆಂಗಳೂರಿಗೆ ವಾಪಸ್ ಆಗ್ಬೋದು. ಇದಕ್ಕೆ ಓವರ್ ಆಲ್ ಆಗಿ ನಿಮಗೆ 150ರಿಂದ 158 ಕಿಲೋಮೀಟರ್ ಜರ್ನಿ ಆಗುತ್ತೆ. ಅಂದರೆ ಪೂರ್ತಿಯಾಗಿ ನೀವು ಈ ಯಾತ್ರೆನ ಒಂದು ದಿನದಲ್ಲಿ ಮುಗಿಸ್ಬೋದಾಗಿದೆ.